ಗೃಹಲಕ್ಷ್ಮಿ ಹಣ ಪೋಲಾಗದಂತೆ ಸರ್ಕಾರ ಈಗ ಮಹತ್ವದ ಕ್ರಮ ಕೈಗೊಂಡಿದೆ. ಗೃಹಲಕ್ಷ್ಮಿಯ 2000 ಹಣ ಪಡೆಯೋದಕ್ಕೆ ಹೊಸ ರೂಲ್ಸ್ ಬಂದಿದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ. ಫಲಾನುಭವಿಗಳ ಸ್ವಂತ ಮೊಬೈಲ್ ಸಂಖ್ಯೆಗೆ ನೋಂದಣಿ ಕಡ್ಡಾಯ. ಬೇರೆಯವರ ಮೊಬೈಲ್ಗೆ ಸಂದೇಶ ಹೋಗದಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಬ್ಯಾಂಕ್ ಖಾತೆ ವಿವರಗಳ ಪರಿಶೀಲನೆಗೆ ಸರ್ಕಾರದ ಕ್ರಮ ಇದು. ರಾಜ್ಯದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಮಹತ್ವದ ಬದಲಾವಣೆಗೆ ಸರ್ಕಾರ ಮುಂದಾಗಿರತಕ್ಕಂಥದ್ದು. ಪ್ರತಿ ತಿಂಗಳು 2000 ಆರ್ಥಿಕ ನೆರವು ಪಡೆಯುತ್ತಿರತಕ್ಕಂಥ ಫಲಾನುಭವಿಗಳ ಮಾಹಿತಿಯನ್ನು ಮರುಪರಿಶೀಲಿಸಿ ಯೋಜನೆಯ ಹಣ ಸರಿಯಾದ ವ್ಯಕ್ತಿಗಳ ಕೈಗೆ ತಲುಪಬೇಕು ಅಂತ ಹೊಸ ನಿಯಮಗಳನ್ನು ಜಾರಿಗೆ ತರತಕ್ಕಂಥ ಸಿದ್ಧತೆ ನಡೆದಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಬಯೋಮೆಟ್ರಿಕ್ ಪರಿಶೀಲನೆಗೆ ಹೆಚ್ಚಿನ ಆದ್ಯತೆ ನೀಡೋ ಬಗ್ಗೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಜೊತೆಗೆ ಫಲಾನುಭವಿಯ ಸ್ವಂತ ಮೊಬೈಲ್ ಸಂಖ್ಯೆ ನೋಂದಣಿ ಆಗಿರಬೇಕು, ಬೇರೆಯವ್ರ ಮೊಬೈಲ್ ಆಗೋದಿಲ್ಲ. ಇಂತಹ ಒಂದು ನಿಯಮಕ್ಕೂ ಕೂಡ ಒತ್ತು ನೀಡಲಾಗ್ತಾ ಇದೆ. ಇದರಿಂದ ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಹಾಗೂ ಸಂದೇಶಗಳು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುತ್ತೆ, ಬೇರೆ ಯಾರಿಗೂ ಹೋಗೋದಿಲ್ಲ. ಈಗ ಬೇರೆಯವ್ರ ಮೊಬೈಲ್ ನಂಬರ್ ಕೊಟ್ಟರೆ ಬೇರೆಯವ್ರಿಗೆ ಮೆಸೇಜ್ ಹೋಗುತ್ತೆ, ಇವರಿಗೆ ಗೊತ್ತಾಗೋದಿಲ್ಲ. ಈ ರೀತಿಯ ಒಂದು ಉದ್ದೇಶದಿಂದ ಇವರು ಮರುಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆ ವಿವರಗಳನ್ನು ಕೂಡ ಮರುಪರಿಶೀಲಿಸಲಾಗ್ತಾ ಇದೆ. ಹಣ ಸರಿಯಾದ ಖಾತೆಗೆ ಜಮೆ ಆಗ್ತಾ ಇದೆಯಾ, ದಾಖಲೆಗಳಲ್ಲಿ ಯಾವುದೇ ವ್ಯತ್ಯಾಸ ಇದೆಯಾ ಅನ್ನೋದನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯೋಜನೆಯ ಪ್ರಯೋಜನ ನಿಜವಾದ ಅರ್ಹ ಮಹಿಳೆಯರಿಗೆ ತಲುಪಬೇಕು ಅಂತಕ್ಕಂಥ ಉದ್ದೇಶ ಸರ್ಕಾರದ್ದು.